ಅಲ್ಲಲ್ಲ, ಬೆಂಗಳೂರು ದುಡ್ಡು ಬೇರೆ, ಕೇಂದ್ರ ಸರ್ಕಾರದ ಬೇರೆ ದುಡ್ಡು ಬೇರೆ. ಬೇರೆ ಅದೇ ದಿಲ್ಲಿ ದುಡ್ಡು ಅಲ್ರಿ ಅದು. ಕೇಂದ್ರ ಸರ್ಕಾರದ್ದು ಅಂದ್ರೆ ಅಲ್ಲ, ದಿಲ್ಲಿ ಅಂತಂದ್ರೆ ದಿಲ್ಲಿ ದುಡ್ಡು ಅಲ್ಲ. ದಿಲ್ಲಿ ದೇಶ ಅಲ್ಲ. ದಿಲ್ಲಿದೊಳಗೆ ಮಾಡ್ತೇವೆ ಅಂದ್ರೆ ದಿಲ್ಲಿ ದೇಶ ಅಲ್ಲ. ಈ ಬೆಂಗಳೂರು ಕೇಳಿ, ನನ್ಗೆ ಗೊತ್ತು. ದುಡ್ಡು ಏನ್ ಜನರೇಟ್ ಮಾಡ್ತೇವೆ ಕೇಳಿ, ನಾವೆಲ್ಲ ಬರದ ನಾಡಿನಿಂದ ಬಂದು ಇಲ್ಲಿ ಜನರೇಟ್ ಮಾಡಿರ್ತೇವೆ. ಅದೇ ರೀ, ಎಲ್ಲ ಇಂಟೆಲೆಕ್ಚುಯಲ್ಸ್ ಇಲ್ಲಿ ಬೆಂಗಳೂರವ್ರು ಇರೋದಿಲ್ಲ. ಈ ಕಂಪ್ಯಾರಿಸನ್ ಇದೆ. ನೀವು ಕೇಳಿ, ಒಂದ್ ನಿಮಿಷ ಕೇಳಿ, ಸಿಸ್ಟಮ್ ಅನ್ನು ಸ್ಟಡಿ ಮಾಡಿ. ಇಫ್ ಯು ಯೀಲ್ಡ್ ಫಾರ್ ಎ ಮಿನಿಟ್ ಐ ವಿಲ್ ಸ್ಪೀಕ್. ಅದರ್ವೈಸ್ ನೀವು ನಿಂತಾಗ ನಾನು ನಿಂತು ಮಾತಾಡೋದು ಸರಿ ಅಲ್ಲ. ಸದ್ಯಕ್ಕೆ ನೀವು ಒಂದು ಪೂರ್ತಿ ಮಾಡ್ತೀನಿ. ಏನ್ ಹೇಳ್ತಾರೆ ಅಂತೇಳಿ ಮಂತ್ರಿಗಳಿಲ್ಲ, ನೀವೀಗ ಬಂದದಲ್ಲ, ನಾನಿಲ್ಲ ಹೊರಗಿದ್ದೆ. ಅವರಿಲ್ಲ ಹೊರಗಿದ್ದಾರೆ. ಮಂತ್ರಿಗಳು ಯಾರಿದ್ದಾರೆ? ಬರ್ತೀಗ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿಗೆ ಡೆಲ್ಲಿ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ, ಅವರನ್ನು ಡಿಫೆಂಡ್ ಮಾಡೋದಕ್ಕೆ, ಅವರ ಪರವಾಗಿ ಮಾತಾಡೋದಕ್ಕೆ ನಮ್ಮದು ಏನೂ ಅಭ್ಯಂತರ ಇಲ್ಲ. ಆದರೆ ನಿಮ್ಮ ಆ ವೇಗದೊಳಗೆ ರಾಜ್ಯಗಳಿಗೆ, ದೇಶಕ್ಕೆ, ಜನಸಾಮಾನ್ಯನಿಗೆ ಇಂಥ ಅನುಭವಸ್ಥರಿಂದ ಸಂದೇಶ ಹೋಯ್ತಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೆ ನಾನು ಎದ್ದು ನಿಂತೆ. ಈಗ ಬೆಂಗಳೂರಲ್ಲಿ ಏನು ಜನರೇಟ್ ಆಗುತ್ತೆ, ಬೆಂಗಳೂರಿಗೆ ಮಾತ್ರ ಅಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬ್ಯಾಂಗ್ಳೂರ್, ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ದಿ ನೇಷನ್, ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೋಲ್ ಆಫ್ ಕರ್ನಾಟಕ. ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕೇ ಹೊರತು ಅದೇ ರೀತಿಯಾಗಿ ಇದು ಈ ಹಣ ಏನು ಬರ್ತದಲ್ಲ, ಈ ಡೆಲ್ಲಿದಿಂದ ಇಟ್ಕೊಂಡು ನೋಡಬಾರ್ದು, ರಾಷ್ಟ್ರವನ್ನು ಇಟ್ಕೊಂಡು ನೋಡ್ಬೇಕು. ಒಂದು ಸೆಕೆಂಡ್, ನೀವು ಯಾಕೆ ಅಷ್ಟೇ ಯಾಕೆ ಅವಸರದಾಗಿದ್ದೀರಿ? ನೋಡಿ 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 ನೋಡಿ, ದಿಸ್ ಇಸ್ ನಾಟ್ ಫೇರ್. ಪಾಯಿಂಟ್ ಹೇಳಿದ್ರಲ್ಲ, ನೋ, ಇಫ್ ಯು ಡೋಂಟ್ ವಾಂಟ್ ಇಂಟ್ರಪ್ಷನ್ ವಿಲ್ ಸಿಟ್. ಆದರೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಿಂತಿದ್ದೇನೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಈ ಕೇಂದ್ರ ಸರ್ಕಾರದವರು ಹಂಚಿಕೆ ಸರಿಯಾಗಿ ಮಾಡಬೇಕು, ಹಂಚಿಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಮ್ಮ ಮುಖ್ಯಮಂತ್ರಿಗಳ ಮಾತೇನಿದೆ, ಅದನ್ನು ನೀವು ಏನು ಅಂಕಿಅಂಶ ಹೇಳಿದ್ರು ಅದನ್ನು ಸಂದೇಶ ಬದಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ವಾಸ್ತವಿಕ ಸಂಗತಿ. ಆದ್ದರಿಂದ ಅದು ಏನೋ ಮಾಡಿ ಬೆಂಗಳೂರನ್ನ ಇದನ್ನು ಮಾಡಿ ಮತ್ತೊಂದು ಮಾಡಬೇಡ್ರಿ ಅಂತ ಕೇಳಿ. ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ, ಅವರು ಪಾಟೀಲರು ಜ್ಞಾನಿಗಳು, ಸ್ವಲ್ಪ ಕರೆಕ್ಟಾಗಿ ಹೇಳ್ತಾರೆ. ಅಲ್ಲಿ ಬಂದಾಗ ದಾರಿ ತಪ್ಪಿಡ್ತಾರೆ ನೋಡಿ. ಕೇಂದ್ರ ರಾಜ್ಯ ಅಲ್ಲಿಗೆ ಬಂದರು, ಇನ್ನು ಕೆಳಗಡೆ ಬರಬೇಕು. ಅದಾದ್ಮೇಲೆ ಕಾರ್ಪೊರೇಷನ್ನು, ಅದಾದ್ಮೇಲೆ ಜಿಲ್ಲಾ ಪಂಚಾಯಿತಿ, ಅದಾದ್ಮೇಲೆ ಗ್ರಾಮ ಪಂಚಾಯಿತಿ. ಅದರದ್ದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಪ್ರತಿಯೊಂದಕ್ಕೂ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ, ರಾಜ್ಯ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ. ಅದೇ ಬೆಂಗಳೂರು ಮಹಾನಗರ ಪಾಲಿಕೆನೂ ಅಂತಾನೂ ಇದೆ, ಅದರದ್ದೇ ಸಪ್ರೇಟ್ ಕಾಯ್ದೆಗಳಿದೆ. ಹೇಗೆ ರಾಜ್ಯಕ್ಕೆ ಕಾಯ್ದೆ ಇದೆ, ದೇಶಕ್ಕೆ ಕಾಯ್ದೆ ಇದೆ, ಹಂಗೆ ಬೆಂಗಳೂರು ಕಾರ್ಪೊರೇಷನ್ಗೂ ಕಾಯ್ದೆ ಇದೆ. ಒಂದೇ ನಿಮಿಷ, ಕಾಯ್ದೆ ಇದೆ. ಅಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಸಪ್ರೇಟಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅಲ್ಲೂ ಎಲ್ಲರೂ ಹೆಂಗೆ ಕಲೆಕ್ಟ್ ಮಾಡ್ತಾರೋ ಹಂಗೆ. ಇವರು ಕೇಂದ್ರದವ್ರು ನಮ್ಗೆ ಆಗಿದ್ದಾರೆ ಅಂದರೆ ಬೆಂಗಳೂರದು ಹಂಗೆ. ಬೆಂಗಳೂರು ನಾಳೆ ಇನ್ಫೋಸಿಸ್ ಅವರು ವರ್ಷಕ್ಕೆ ನಾವು 4,000-5,000 ಕೋಟಿ ಕಟ್ತೀರಿ, ನಮ್ಮ ಮನೆ ಸುತ್ತೂನೇ ಮಾಡಿಬಿಡಿ, ನೀವು ನಮ್ಮ ಫ್ಯಾಕ್ಟ್ರಿ ಸುತ್ತೂನೇ ಮಾಡಿದ್ರಿ ಅಂದರೆ ಆಗುತ್ತಾ? ನಮ್ಮ ತೆರಿಗೆ ನಮ್ದು, ಈಗ ನಮ್ಮ ತೆರಿಗೆ ನಮ್ದೇ ಅಂತ ಹೇಳಿದ್ರೆ ಎಲ್ಲರೂ ಹಂಗೆ ಶುರು ಮಾಡ್ತಾರೆ. ಈಗ ಹುಬ್ಳಿಯಲ್ಲಿ ತೆರಿಗೆ ಕಟ್ತಾರೆ, ಗುಲ್ಬರ್ಗಾದಲ್ಲಿ ತೆರಿಗೆ ಕಟ್ತಾರೆ, ಹಳ್ಳಿಗಳಲ್ಲಿ ಅಷ್ಟು ತೆರಿಗೆ ಬರಲ್ಲ. ಹಂಗಾರೆ ನಮ್ಮ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ, ನನ್ನ ತೆರಿಗೆ ನನ್ನ ನಗರಕ್ಕೆ, ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಮುಟ್ಟುತ್ತೆ? ಹೇಳೋದಕ್ಕೂ ಒಂದ್ ಬೇಕು. ಕರ್ನಾಟಕ ರಾಜ್ಯ ಅದು ಬೇರೆ. ಇದನ್ನ ಆಂದೋಲನ ಮಾಡ್ತೀರಿ ಅಂತಂದ್ರೆ ಎಲ್ಲ ಆಂದೋಲನ ಮುಂದಕ್ಕೆ ಹೋಗ್ತೈತೆ. ಆಗ್ರೆ ಟಾಟಾ ಬಿರ್ಲಾ ಹೇಳ್ತಾರೆ ನಮ್ಮನೆ ಹತ್ರನೇ ಮಾಡಿ ಆಮೇಲೆ ಅದಕ್ಕೇನೈತೆ? ಕರ್ನಾಟಕ ಒಗ್ಗಟ್ಟಿಂದ ಇರ್ಬೇಕಲ್ಲ. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292,
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.